ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಯಾರೆಲ್ಲ ಅವಳನ್ನ ಹೊಗಳಿದ್ರೋ ಅವ್ರ ಬಾಯಿಂದಾನೆ ಇವಳನ್ನ ಅನಿಷ್ಟ ಅನ್ನೋ ಹಾಗೆ ನಾನು ಮಾಡ್ತೀನಿ. ಹೆಂಗಕ್ಕ? ದೊಡ್ಡ ಮನೆಗೆ ಹಿರಿ ಸೊಸೆಯಿಂದಾನೇ ನಷ್ಟ ಆಯಿತು ಅಂತ ಹೇಳೋಣ. ಅವಳೇ ಪೂಜೆ ಮಾಡಿ ಕೊಯ್ಲು ಮಾಡಿದ ರಾಗಿ ಮೆದೆ ಸುಟ್ಟು ಭಸ್ಮ ಆಗತ್ತೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಅವಳ ಕೈಗುಣ ಎಂಥದ್ದು ಅಂತ. ಇಷ್ಟೊತ್ತಾದರೂ ಕಾಲ್ ಮಾಡಿಲ್ವಲ್ಲ? ಇಷ್ಟೊತ್ತಿಗೆ ಕೆಲಸ ಮುಗ್ದಿರ್ಬೇಕಿತ್ತು. ಕೆಲಸ ಮುಗ್ದಿದ್ರೆ ಇಷ್ಟೊತ್ತಿಗಾಗಲೇ ಊರಿನ ಜನ ಎಲ್ಲ ನೋಡಿ ಇಸಿಯಾಗಿ ಗೊತ್ತಾಗಿರ್ಬೇಕಲ್ವಾ ಅಕ್ಕ? ಏನಾನ ಎಡವಟ್ಟಾಗಿ ನಾನೇ ಕಾಲ್ ಮಾಡ್ತೀನಿ ಅವ್ನು.
ಯಾವಲ್ಲ ಅದು? ಮಾತಾಡ್ಲಾ? ಯಾವನ್ಲ? ನಮ್ಮ ರಾಗಿ ಮನೆಗೆ ಬೆಂಕಿ ಮಾಡಕ್ಕೆ ಬಂದವನು. ಮಾತಾಡ್ಲೇ? ನೀನ್ ಕಣ್ಸದ ಎದುರುಗಡೆ ಬರ್ಲಾ? ನಿನ್ ತಾಕ ತೋರಿಸ್ಲಾ? ಯಾವನ್ಲ ಅದು? ಅಕ್ಕ ಏನಾಯ್ತಕ್ಕ? ನಾನು ಏನಾಯ್ತಣ್ಣ? ಅಣ್ಣ ಕೈಗೇನಾಯ್ತು? ಮಂಜ, ಯಾವನೋ ನಮ್ಮ ರಾಗಿ ಮೆದೆಗೆ ಬೆಂಕಿ ಮಾಡಕ್ಕೆ ಬಂದಿದ್ದಾಕಲ್ಲ. ಅಯ್ಯೋ ಯಾವನಣ್ಣ? ಯಾವನು ಅಂತ ಗೊತ್ತಿಲ್ಲ, ಆದರೆ ಅವನ ಫೋನ್ ಸಿಕ್ಕೈತೆ. ಮಂಜ ತಕ್ಕ, ನಿನ್ನ ಫೋನ್ ಅಂತವೈತೆ, ಇದಾಗ ಕೊಡಮ್ಮ ಅಂತಲೇ ಬಂದೆ. ನಾನು ಇದನ್ನ ಈಸ್ಕೊಳಮ್ಮ ಅಂತ ಬರ್ತಿದ್ದೆ. ಅಣ್ಣ ಬಾ, ಮೊದಲು ಇದಕ್ಕೋಸ್ಕರ ಔಷಧಿ ಹಾಕಮ್ಮ. ಬೇಡಕ್ಕಲ್ಲ, ಮೊದಲು ಅವ್ನು ಯಾರು ಅಂತ ತಿಳ್ಕೊಬೇಕು. ನಾನೀಗ ಸೀದಾ ಮನೆಗೆ ಹೋಗ್ತೀನಿ. ಈ ಫೋನ ನಮ್ಮವ್ರಿಗೆ ಕೊಟ್ಬಿಟ್ಟು ಅದು ಯಾವನ್ ಫೋನ್ ಮಾಡಿದ್ದ ಅಂತ ತಿಳ್ಕೊತೀನಿ. ಮಂಜ, ನೀನು ಹೊಲಕ್ಕೆ ಆಳುಗಳನ್ನ ಕರೆಸಿ ಹೊಲ ನೋಡ್ಕೊ. ಹಾಂ, ಬರ್ತೀನಿ, ಹುಷಾರು. ಲೋ ಸಿದ್ದಣ್ಣ, ಎಲ್ಲಿದ್ದೀರಾ? ಎಲ್ಲರೂ ಹೊಲಕ್ಕೆ ಹೋಗಿ ಬನ್ನಿ. ಅಕ್ಕ ಏನಾಯ್ತಕ್ಕ? ಏನಾರ ಮಾತಾಡಿ. ಅಯ್ಯೋ ಏನಾಗೋಯ್ತು ಅಕ್ಕಂಗೆ? ಫೋನಲ್ಲ ಕೋಣ ಮಾತಾಡ್ದ ಕಣೆ. ಏನು ರಾಮಣ್ಣ ಮಾತಾಡದ್ನ? ಅಯ್ಯೋ ಏನಕ್ಕ ಮಾಡೋದಿವಾಗ? ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಹೋಗಿ ಹೋಗಿ ಈ ಕೆಲಸನ ನಾನು ಅವನಿಗೆ ಒಪ್ಸಿದ್ನಲ್ಲ, ಕರ್ಮ. ಈ ಕೋಣ ಯಾಕೆ ಇಷ್ಟೊತ್ತಲ್ಲಿ ಹೊಲ್ದತ್ರಕ್ಕೆ ಹೋಗಿದ್ದ? ಜೋ ಕರ್ಮ, ಆ ಕೋಣ ಫೋನಲ್ಲಿ ನನ್ನ ಹೆಸರು ನೋಡಿರ್ತಾನೆ. ಈಗ ನೇಮ ಮನೆಗೆ ಬಂದು ನನ್ನನ್ನೇ ಕೇಳಿದ್ರೆ ಏನ್ ಹೇಳಿ ನಾನು? ಶಿಟ್. ಕೋಣ ಫೋನಲ್ಲಿ ನನ್ನ ಹೆಸರು ನೋಡಿದ್ರು ಅವನಿಗೆ ನನ್ನ ಹೆಸರೇ ಅಂತ ಬೂದಕ್ಕೆ ಬರಲ್ಲ ಅಲ್ವಾ? ಅಪ್ಪ ಅಕ್ಕ, ಅದು ಸರಿನೆಯ. ಆದ್ರೆ ಯಾರ ತವನಾರು ಕೇಳಿ ತಿಳ್ಕೊಂಡ್ಬಿಟ್ರೆ? ಇಷ್ಟೊತ್ತಲ್ಲಿ ಅವನು ಹೋಗಿ ಇನ್ಯಾರನ್ನು ಕೇಳೋ ಬದಲು ನೇರವಾಗಿ ಮನೆಗೆ ಬರ್ತಾನೆ ಕಣೆ. ಒಂದು ನನ್ನನ್ನು ಕೇಳಬೇಕು, ಇಲ್ಲ ಟೀಚರ್ನ ಕೇಳಬೇಕು. ಅಯ್ಯೋ ಅಕ್ಕ, ಅವಳು ತವ ಏನಾರ ಕೇಳಿ ತಿಳ್ಕೊಂಡ್ರೆ ಮುಗ್ದೋಯ್ತು ನಮ್ಮ ಕತೆ. ಕೋಣ ಆ ಟೀಚರ್ಗೆ ಸಿಗಾಕೊಳ್ಳೋಕ್ಕೂ ಮುಂಚೆ ನಾನೇ ಆ ಫೋನ್ನ ಕಿತ್ಕೋಬೇಕು ಕಣೆ. ಬಾಬಿ ನಮ್ಮರೇ, ಬಾಬಾ ಬನ್ನಿ ಬಾಬಾ. ಏನಾಯ್ತು? ಎಲ್ಲಿಂದ ಬರ್ತಿದ್ದೀರಾ? ಅಯ್ಯೋ ನಿಮ್ಮ ಕೈಗೇನಾಯ್ತು ಬಾಬಾ? ಅದಕ್ಕೆ ಆಮೇಲೆ ಹೇಳ್ತೀನಿ. ಈ ಫೋನಾಗೆ ಕೊನೆಗೆ ಯಾರು ಫೋನ್ ಮಾಡಿದ್ರು ಅಂತ ಅವತ್ತು ನೋಡಿ ಹೇಳಿ. ಅದಕ್ಕೆ ಕೊಡಿ ಬಾಬಾ.
ಯಾವ ನಂಬರು ಇಲ್ವಲ್ಲ? ಏನು ಅದಕ್ಕೆ ಇದ್ರಾಗೆ ಇತ್ತು. ಆವಾಗಲೇ ಫೋನ್ ಬಂದಾಗ ಅದೆಂಥದ್ದು ಹೆಸರು ಬಂತು. ಸರಿಯಾಗಿ ನೋಡಿ ಹೇಳಿ ಅದಕ್ಕೆ. ಏನಂತ ಹೆಸರು ಬಂತು ಬಾಬಾ? ಅದೇನೋ ಬಂತು, ನಂಗೆ ಓದಕ್ಕೆ ಬರಲ್ಲ. ಒಟ್ಟಿನ ಹೆಸರು ಬಂತು, ಸರಿಯಾಗಿ ನೋಡಿ ಹೇಳಿ. ಬಾಬಾ ನಾನು ನಿಜ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವ ನಂಬರು ಇಲ್ಲ. ಕುಡೀಲಿ ನಮ್ಮರೆ. ಇದಕ್ಕೆ ಮೊದಲು ಯಾವನ್ ಫೋನ್ ಮಾಡ್ದಂತ ಹೊಸ ನೋಡಿ ಹೇಳಿ. ರಾಮೋರೆ ಏನಾಯ್ತು? ಅಯ್ಯೋ ನಿಮ್ ನೋಡಿ ಹೇಳಿ. ನಂಬಿಕೆ ಇಲ್ಲದೆ ಹೆಂಡತಿ ಹತ್ರ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾನೆ ಕೋಣ. ನಿಂಗೆ ಒಂದು ಕೈಯಲ್ಲ 2 ಕೈಗೂ ಏಟಾಗಬೇಕಿತ್ತು. ರಾಮೋರೆ ಇದರಲ್ಲಿ ಯಾವ ನಂಬರು ಇಲ್ಲ. ನಿಮ್ಗೇನಾಯ್ತು? ನಮ್ಮ ಹೊಲದ ರಾಗಿ ಮೇದೆಗೆ ಯಾವನ ಬೆಂಕಿ ಮಾಡ್ಗಕ್ಕೆ ಬಂದಿದ್ದ. ಅಯ್ಯೋ ಆಮೇಲೆ ಏನಾಯ್ತು ಬಾವಾ? ಆಮೇಲೆ ಇನ್ನೇನು 4 ಬಿಟ್ಟೆ ಬಡ್ಡಿ ಐದ ಕೊನೆಯಲ್ಲಿ ತಪ್ಪಿಸ್ಕೊಬಿಟ್ಟ. ಮೈ ಗಾಡ್. ರಾಮೋರೆ ನಿಮ್ಗೇನು ಆಗಿಲ್ಲ ಅಲ್ವಾ? ನಂಗೇನು ಆಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಆದರೆ ನನ್ನ ಮಗನ ಹಿಡಿಯೋಕ್ಕಾಗ್ಲಿವಲ್ಲ ಅಂತಲೇ ಕೋಪ. ಯಾವ ಹಿಂಗೆ ಮಾಡಿರ್ಬೋದು? ಬಾಬಾ ಇತ್ತೀಚೆಗೆ ದೊಡ್ಡ ಮನೆ ಕಂಡ್ರೆ ಆಗದೆ ಇರೋರು ತುಂಬ ಜನ ಆಗೋಗಿದ್ದಾರೆ. ಅವರಲ್ಲೇ ಯಾರೋ ಒಬ್ರು ಈ ಕೆಲಸ ಮಾಡಿರಬೇಕು. ಯಾರೋ ಒಬ್ಬರು ಯಾರು ಅಂತ ಕಂಡಿಡ್ದೆ ನಾನು ಬಿಡೋಕ್ಕಿಲ್ಲ. ಅದಕ್ಕೆ ಆವಾಗೈತೆ ನನ್ನ ಮಕ್ಕಳಿಗೆ ಚರ್ಮ ಸುಲಿದು ಬಿಡ್ತೀನಿ. ಹೋಗ್ಲಿ ಬಿಡಿ ಬಾಬಾ, ನೀವ್ಯಾಕೀಗ ಆಯಾಸ ಮಾಡ್ಕೋತೀರಾ? ನೀವು ಹೋಗಿ ಮೊದಲು ರೆಸ್ಟ್ ತಗೊಳ್ಳಿ. ಹೊಲದತ್ರಕ್ಕೆ ಆಳುಗಳನ್ನು ಕಳಿಸಿದಿರ ಅಲ್ವಾ? ಅದಕ್ಕೆ ಮಂಜನ್ಗೆ ಆಳುಗಳನ್ನ ಕರ್ಸಕ್ಕೆ ಹೇಳಿದ್ದೀನಿ. ಹಾಂ ಅಷ್ಟೇ. ಈಗ ನೀವು ಆರಾಮಾಗಿ ಹೋಗಿ ರೆಸ್ಟ್ ತಗೊಳ್ಳಿ. ಜಾನಕಿ ಬಾವನ್ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿ. ಸರಿ ಬನ್ನಿ ರಾಮೋರೆ. ಟೆಂಟ್ ಎತ್ತಂಗಡಿ ಹಾಕೋದ್ರಲ್ಲಿ ಜಸ್ಟ್ ಮಿಸ್ ಕಣೆ. ಒಂಚೂರು ಸಿಕ್ಕಾಕೊಂಡಿದ್ರು ಹೋಗೇನೆ. ಯಪ್ಪ ಅಕ್ಕ, ನನ್ನ ಹೃದಯ ಅಂತೂ ಎಡಕ್ಕೆ ಬಲಕ್ಕೆ ಅದಲು ಬದಲು ಆಯ್ತಾನೆ ಇತ್ತು ಅಕ್ಕ. ಲೇ ನೀನು ಹೋಗಿ ಮೊದಲು ಒಂದು ಗ್ಲಾಸ್ ಕೋಲ್ಡ್ ವಾಟರ್ ಕುಡಿ. ಈ ಕೋಣಂಗೆ ಓದು ಬರಹ ಬರದೇ ಇರೋ ಪೆದ್ದನಾಗಿರೋವರೆಗೂ ಈ ಮನೇಲಿ ಆಟ ಪಾಠ ಎಲ್ಲ ನಂದೆ. ಕೋಣ, ನೀನು ಯಾವತ್ತಿಗೂ ಕೋಣ ಆಗೇ ಇರು. ಸಾರಿ. ಹೇಗಾಗಿದೆ ನೋಡಿ. ನಮ್ಮರೆ ಅವ್ರ ಟೈಮ್ ಸಂದಾಗಿತ್ತು, ಬಟ್ ಇದ ಬಚಾವಾಗ್ಬಿಟ್ಟ. ಎಲ್ಲ ಅಂದಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಹಾಕಿಲ್ಲ ಬಿಡಿ ನಮ್ಮರೆ. ಅಯ್ಯೋ ನಮ್ಮರೆ, ಅಯ್ಯೋ ಇದಕ್ಕೆಲ್ಲ ಯಾರಾದರೂ ಅಳ್ತಾರಾ? ಆದರೂ ನೀವಲ್ಲಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದಿದ್ರೆ ಎಲ್ಲ ಬೆಳೆಗಳು ಸುಟ್ಟು ಹೋಗಿರೋದು, ಎಷ್ಟೋ ಜನದ ಸಮಯ ಶ್ರಮ ಎಲ್ಲ ಹಾಳಾಗಿರೋದು. ಆದರೂ
ನೀವು ಸ್ವಲ್ಪ ಹುಷಾರಾಗಿರ್ಬೋದಿತ್ತಲ್ವಾ? ನಾನು ಹುಷಾರಾಗೇ ಇದ್ದೆ ನಮ್ಮರೆ, ಆದರೂ ಹೆಂಗೋ ತಪ್ಪಿಸ್ಕೊಬಿಟ್ಟ. ಆವಾಗಲೇ ಅದು ಯಾರು ಫೋನ್ ಮಾಡ್ತಾರೋ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ವಿದ್ಯಾಭ್ಯಾಸ ಮುಖ್ಯ ಅನ್ನೋದು. ವಿದ್ಯಾಭ್ಯಾಸ ಎಲ್ಲ ಏನು ಮುಖ್ಯ ಅಲ್ಲ ನಮ್ಮರೆ. ಅವನಿಗಿನ್ನ 4 ತದ್ಕಿ ಅವನ ಮಕ್ಕಕ್ಕೆ ಹಾಕೊಂಡಿದ್ದು ಮುಸ್ಕ ತೆಗೆದುಬಿಟ್ಟಿದ್ರೆ ಆಗ್ಬಿಟ್ಟಿರೋದು. ಎಲ್ಲ ನಂದೇ ತಪ್ಪು. ಅಯ್ಯೋ ಹುಷಾರು. ಸರಿ ಬನ್ನಿ, ಇಲ್ಲೇ ಮಲ್ಕೊಳ್ಳಿ. ಹಾಂ ಇಲ್ಲ, ನಾನು ಕೆಳಗೆ ಮನಿಕತ್ತೀನಿ. ಈಗ ಇಲ್ಲೇ ಮಲ್ಕೊಳ್ಳಿ, ರೆಸ್ಟ್ ತೊಗೊಳ್ಳಿ. ಮತ್ತು ನೀವು? ನಾನು ಸ್ವಲ್ಪ ಹೊತ್ತು ಓದ್ಬಿಟ್ಟು ಆಮೇಲೆ ಮಲ್ಕೋತೀನಿ. ಸರಿ ಬನ್ನಿ. ಅಕ್ಕ ತಗೊಳ್ಳಿ, ನಾನು ಒಂದು ಲೋಟ ಕುಡಿದು ನಿಮಗೆ ಐಸ್ ನೀರು ತಂದಿವ್ನಿ. ಏನಾನ ಟೆನ್ಷನ್ ಇದ್ದರೆ ಹುಸಿ ತಣ್ಣಗಾಯ್ತೈತೆ, ತಗೊಳ್ಳಿ. ಈಗ ನನಗೇನು ಟೆನ್ಷನ್ ಇಲ್ಲ ಕಣೆ. ಆದರೆ ಫೋನಲ್ಲಿ ನಂಬರ್ ಹೇಗೆ ಮಿಸ್ ಆಯಿತು ಅಂತ ಆ ಕೋಣ ತಲೆ ಕೆಡಿಸ್ಕೊಂಡಿರ್ತಾನೆ. ಅಕ್ಕ, ಅದೇನೋ ಸರಿ. ಏನೇ ರಾಗ ಎಳಿತಿದ್ಯಾ? ಅಲ್ಲ ಅಕ್ಕ, ನೀವೇನೋ ಫೋನ್ ತಗೊಂಡು ಪಟ ಅಂತ ಮಾಡಿಬಿಟ್ರಿ. ಅಕಸ್ಮಾತ್ ಮಿಸ್ಟೇಕ್ ಆಗಿ ಆ ಫೋನಾಗೆ ನಿಮ್ಮ ಹೆಸರು ಅವನ ಹೆಸರು ಏನಾರ ಸಿಕ್ಕಾಕೊಂಡಿದ್ರೆ? ಏ ಹಾಗೆಲ್ಲ ಏನೂ ಆಗಲ್ಲ ಕಣೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಅನ್ಯಾಕೆ ಒಂದು ಗಿಲಾಸ್ ನೀರನ್ನ ಗುಳುಮ್ ಅಂತ ಕುಡಿದ್ಬಿಟ್ರಿ. ಏ ನಾನು ಕರೆಕ್ಟಾಗಿ ಡಿಲೀಟ್ ಮಾಡಿದ್ದೀನಿ ಕಣೆ. ನೀನು ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡ. ನೀನು ಮೊದಲಿನಿಂದ ಹೋಗು, ಹೋಗೆ.